ಎಲ್ಲರಿಗೂ ನಮಸ್ಕಾರ. ಇಲ್ಲಿ ವೇದಿಕೆಯನ್ನು ಅಲಂಕರಿಸಿದ ಗಣ್ಯ ವ್ಯಕ್ತಿಗಳು ಹಾಗೂ ಇಲ್ಲಿ ನೆರೆದಿರೋಂಥ ತಂದೆ ತಾಯಿಗಳು ಹಾಗೂ ಮಕ್ಕಳು, ಇವತ್ತಿನ ದಿನ ಆ ಮಕ್ಕಳು ಪರ್ಫಾರ್ಮೆನ್ಸ್ ನೋಡಿ ಯಾವುದೇ ಒಂದು ನಾಚಿಕೆನೋ ಆಗಲಿ ಯಾವುದೂ ಇಲ್ಲ. ಅವರಲ್ಲಿ ಏನಂದರೆ ಆ ಪರ್ಫಾರ್ಮ್ ಮಾಡಬೇಕಾ ಆ ಉತ್ಸಾಹ ನೋಡಿದ್ರೆ ನಮಗೆ ಭಾಳ ಒಂಥರ ಹೆಮ್ಮೆ ಇದೆ. ಇದನ್ನು ಮುಂದುವರಿಸ್ಕೊಂಡು ಅವರು ಸೂರ್ಯ ಮಾಡುವಂಥ ಕಾರ್ಯಕ್ರಮ ಮಾತ್ರ ಅಲ್ಲ, ಬೇರೆ ಯಾವುದೇ ಒಂದು ಕಾರ್ಯಕ್ರಮ ಇದ್ರು ದಯವಿಟ್ಟು ಆ ತಂದೆ ತಾಯಿಗಳು ಅವರನ್ನು ಪ್ರೋತ್ಸಾಹಿಸಿ ಈ ಎಲ್ಲ ಕಾರ್ಯಕ್ರಮಕ್ಕೂ ಭಾಗವಹಿಸಬೇಕು ಅಂತ ನನ್ನ ಒಂದು ಕಳಕಳಿ ಇತ್ತು. ರಘುವೀರವ್ರ ಬಗ್ಗೆ ಹೇಳಬೇಕಂತಂದರೆ 1990 ಅಜಯ್ ವಿಜಯ್ ಅಂತ ನಮ್ಮ ಅಣ್ಣವರು, ಆಮೇಲೆ ರಘುವೀರವರು ಅಣ್ಣ ತಮ್ಮದರಾಗಿ ಒಂದು ನಟನೆ ಮಾಡಿ ಎರಡು ಹೀರೋ. ಆ ಕಾಲದಲ್ಲಿ ಬಂದ್ಬಿಟ್ಟು ಅಣ್ಣಾಗಿ ಭಾಳ ಬ್ಯುಸಿ ಆಗಿತ್ತು. ಅಂದರೆ ಒಂದು ವರ್ಷಕ್ಕೆ 8 ಪಿಕ್ಚರು, ಕೆಲವರು 90s ನೋಡಿದ್ರೆ ಹತ್ತಿರ ಒಂದು 10 ಫಿಲ್ಮ್ ಬಂದಿತ್ತು. ಅಷ್ಟು ಬ್ಯುಸಿ ಆಗಿದ್ದು. ಬಟ್ ಆ ಒಂದು ಯಾವುದೇ ಒಂದು ಅವರಲ್ಲೇ ಆಗಲಿ ಇಲ್ಲ ರಘುವೀರವರಲ್ಲೇ ಆಗಲಿ ಯಾವುದೇ ಒಂದು ಬಂದರೆ ಈಗ ರಘುವೀರವರು ತಗೊಂಡ್ರೆ ಈ ಕೇಮ್ ತುಂಬ ವೆರಿ ಅಫ್ಲುಯೆನ್ಸ್ ಆಗುತ್ತೆ. ಅಂದರೆ ಸೌಕಾರ ಅಂದರೆ ಇದು ಲೆಕ್ಕ ಹಾಕೋಕ್ಕಾಗಲ್ಲ ಅಷ್ಟು ದುಡ್ಡು. ಈ ಸೌಕಾರಗಳಲ್ಲಿ ಕೆಲವರೆಲ್ಲ ನಾವು ನೋಡಿದ ಕೆಲವರು ಮಕ್ಕಳನ್ನ ಭಾಳ ಬಂದ ಮಾಡೋದಾದ್ರೆ ಇದು ಡೌಟು, ವೆರಿ ಡೌಟು. ಆ ಬಡವ ರೀತಿಯಾಗಿ ಭಾಳ ಸಹಜ ಸ್ವಭಾವಿ ಆ್ಯಂಡ್ ಸ್ನೇಹಜಿ. ನಮ್ಮ ಮನೆಗೆ ಅವಾಗ ಬರೋರು, ನಮ್ಮ ತಾಯಿಗೆ ಭಾಳ ಒಂದು ಪ್ರೀತಿವಂತ ಒಂದು ವ್ಯಕ್ತಿ. ಅವ್ರಿಗೇನಂದರೆ ನಮ್ಮ ತಾಯಿ ಮಾಡೋ ಮೀನು ಸಾರು ಅಂದರೆ ಭಾಳ ಇಷ್ಟ. ಯಾವಾಗ ಬಂದರೆ ಅಮ್ಮ ನಾನು ಬರ್ತಾ ಇದ್ದೀನಿ ಮೀನು ಸಾರು. ಸ್ವಲ್ಪ ಮೈ ಕತ್ತರಿಸ್ಕೊಂಡು ಹೇಳೋಣ, ಎಷ್ಟು ಜನ ಸ್ವಲ್ಪ ಖುಷಿ ಆಗ್ಬೋದು. ಜಾಸ್ತಿ ಮೀನು ಸಾರು ಮಾಡಿ ನಾನು ಬರ್ತಾ ಇದ್ದೀನಿ ಇವತ್ತು ಅಂದ್ಬಿಟ್ಟು ಬಂದ್ಬಿಡೋರು. ಸೊ ಈ ಥರ ಒಂದು ಜರ್ನಿ ಇತ್ತು. ಅವಾಗ ಒಂದು ಪೀರಿಯಡ್ ಬಂತು ಎಲ್ಲಿ ಅವರು ಚೆನ್ನೈಗೆ ಶಿಫ್ಟ್ ಆಗಬೇಕಾಗಿತ್ತು. ಅವಾಗ ಅಣ್ಣ ಹೇಳಿದ್ರು, ನೀನು ಸುಮ್ಮನೆ ಇಲ್ಲಿ ಕೂತ್ಕೊಳ್ಳ, ಯಾಕೆ ಬಾ ನನ್ನ ಜೊತೆ ತಮಿಳ್ ಪಿಕ್ಚರ್ಗಳು ಮಾಡೋದು. ಇಲ್ಲ ನಾನು ಮಾಡಲ್ಲ, ನನಗೆ ಒಂದು ಕನ್ನಡ ಮೇಲೆ ಅಭಿಮಾನ ಇದೆ, ನಾನು ಕನ್ನಡ ಪಿಕ್ಚರ್ಗಳು ಮಾತ್ರ ಮಾಡ್ತೀನಿ ಅಂತ ಒಳ್ಳೆಯ. ಅಂದರೆ ಕನ್ನಡ ಅಂದರೆ ಎಷ್ಟು ಅಭಿಮಾನ ಇತ್ತು ಅವ್ರಿಗಂದರೆ ಅದು ಕಲೆ. ಅವ್ರು ಬಂದಿದ್ದೆ ಸಿನಿಮಾ ಬಂದಿದ್ದು, ಅವ್ರು ಸಿನಿಮಾ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅಷ್ಟು ದೊಡ್ಡ ಹೆರಿಟೇಜ್ ಅವ್ರಿಗೆ ಆ್ಯಂಡ್ ಆಸ್ತಿಗಳಾಗಲಿ ದುಡ್ಡಿನ ಕೊರತೆ ಯಾವುದೂ ಇಲ್ಲ. ಅಂಥ ಒಂದು ವೆಲ್ ವರ್ಸ್ ಆ್ಯಂಡ್ ಅಷ್ಟು ಅಫ್ಲುಯೆನ್ಸ್ ಅಲ್ಲ. ಬಟ್ ಆ ವ್ಯಾಮೋಹ ಅನ್ನೋದಿದೆ ನೋಡಿ, ಆ ಮೋಹ ಸಿನಿಮಾ. ನನ್ನ ಅಪ್ಪ ಹೇಳೋರು, ನಾವಂತೂ ಕಷ್ಟ ಬೀಳ್ತಿದ್ದೀವಪ್ಪ, ನೀನು ಆರಾಮಾಗಿ ನೀನು ತಂದೆ ಮಾಡ್ತಿರೋ ಬಿಸ್ನೆಸ್ ಮಾಡ್ಕೊಂಡು ಹೋಗೋದು. ಅಪ್ಪ ಎಷ್ಟೋ ಜೊತೆ ಅಡ್ವೈಸ್ ಮಾಡೋದು, ನನ್ನ ಪ್ಯಾಷನ್ ಅಪ್ಪ ಅದು, ದಯವಿಟ್ಟು ಕಲಿಬೇಡಿ ಅಂತ. ನಮ್ಗೆ ಯಾವತ್ತೂ ತಾಯಿ ಅಂದರೆ ಬಹಳ ಪ್ರೀತಿ. ನಮ್ಮ ತಾಯಿನೂ ಅಷ್ಟೇ, ಅವ್ರ ತಾಯಿ ಥರನೇ ಭಾವಿಸೋದು. ಏನೋ ಒಂದು ಹೇಳಿದ್ರು ನಾನು ನನ್ನ ಪಳಗಿದ್ದವರೆಗೂ ಯಾವತ್ತು ಆ ಮುಖಾನಲ್ಲಿ ಒಂದು ಕೋಪ ಅನ್ನೋದಾಗಲಿ ಇಲ್ಲ ಒಂದು ಅಟ್ಲೀಸ್ಟ್ ಒಂದು ಚೂಡಿಸ್ಕೊಳ್ಳೋದಾಗಲಿ ನಾನು ನೋಡೋದು. ಯಾವಾಗಲೂ ನನ್ನಂತಾನೇ ಮಾತಾಡೋದು. ಇವತ್ತು ಮೋಕ್ಷ ಅವರು ರಘುವೀರ್ ಗೀತಾ ರಘುವೀರ್ ಮೇಡಮ್ ಅವ್ರಿಗೆ ನಾನು ಹೇಳೋದು ಒಂದು ಇಷ್ಟೇ, ನೀವು ದಯವಿಟ್ಟು ನೀವು ಫಾಲೋ ದ ಲೆಗಸಿ, ಮಾಡಬೇಕು. ಯಾವುದು ಕಂಪ್ಯೂಟರ್ ಸಿನಿಮಾ ಕೀಪ್ ಅಪ್ ಯುವರ್ ಫಾದರ್ಸ್ ನೇಮ್. ಅವರು ಏನು ಮಾಡ್ತಾರೆ ಈ ಕಾರ್ಯಕ್ರಮಗಳು ಸೂರ್ಯ ಇವತ್ತು ಏನು ಮಾಡ್ತಿದ್ದಾರೆ, ಇವಾಗ ಇದ್ದಾರೆ, ನಾವು ಮಾಡ್ತಾ ಇದ್ದೀವಿ. ನಾಳೆ ದಿನ ನೀವು ನಡೆಸ್ಕೊಂಡು ಹೋಗ್ಬೇಕು, ತಂದೆಯವ್ರ ಬಗ್ಗೆ ನೀವು ಸ್ಮರಿಸುವಂಥ ಕಾರ್ಯಕ್ರಮಗಳು ಮಾಡಬೇಕು. ಸೂರ್ಯ ಮಾಡೋದನ್ನು ನಾನು ಭಾಳ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕಂದರೆ ನನಗೆ ಚೆನ್ನೈನೂ ಇದೆ, ಅಲ್ಲೊಂದು ಫ್ಯಾನ್ಸ್ ಇದೆ. ಅವರು ಇಲ್ಲಿ ಒಂದು ವಿಷಯ ನಾನು ಹೇಳಕ್ಕೆ ಬಯಸ್ತೀನಿ, ಅವ್ರು ಬರೀ ಅಣ್ಣ ತಮ್ಮನ ಪಾತ್ರ ಮಾತ್ರ ಮಾಡಲಿಲ್ಲ ಸಿನಿಮಾದಲ್ಲಿ. ಅವ್ರು ತೀರೋಗಿದ್ದು ದಿನಾಂಕ ನೋಡಿದ್ರೆ ಅಣ್ಣ ತೀರೋಗಿದ್ದು 8ನೇ ತಾರೀಕು, ರಘುವೀರ್ ತೀರೋಗಿದ್ದು 8ನೇ ತಾರೀಕು, ಅಣ್ಣ ತೀರೋಗಿದ್ದು 8, 9, 10. ಅಂದರೆ ಈ ಪಾಸ್ ಟೈಮ್ 8 ಸೆಪ್ಟೆಂಬರ್ 2010. ರಘುವೀರ್ ತೀರೋಗಿದ್ದು ಮೇ 8, 2014. ಸೊ ಅದು ಆ ಒಂದು ಹೊಂದಾಣಿಕೆ ಇತ್ತು. ಅದೇನೋ ಅದು ದೇವೇಚಂತಿರೋ ಏನಂತಿರೋ ಆ ಥರ ಒಂದು ಕ್ಲೋಸ್ ಆಗಿ ಹೊರಟು ಭಾಳ ಸ್ನೇಹ. ಏನೇ ಒಂದು ಅಪ್ಲಿಂಚು ಸಿನಿಮಾ ಅನ್ನೋದು ಬರೀ ನಾವು ದುಡ್ಡಿದೆ ನಮ್ಮ ಹತ್ರ ಬಂದು ಸಿನಿಮಾ ಮಾಡ್ತೀವಿ ಅನ್ನೋ ಒಂದು ಆಸೆ ಇಟ್ಕೊಂಡು ಮಾತ್ರ ಬರೋದು. ಏಜ್ ಕೂಡ ಸೇಮ್ ಏಜ್ ತಿಳ್ಕೊಂಡು ಇಬ್ಬರು ಅಲ್ಲ, ಅವರು ಅಣ್ಣ 64, ರಘುವೀರ್ ಅವರು 67, ನಾನು 70. ಸೊ ನಮ್ಮಲ್ಲಿ 3 ವರ್ಷ ಡಿಫ್ರೆನ್ಸ್ ಇದೆ. ಅದೊಂದು ಆದ್ದರಿಂದ ನಮಗೆ ಪಳೋದಕ್ಕೆ ಒಬ್ರಿಗೊಬ್ಬರು ಚೆನ್ನಾಗಿತ್ತು. ಬಟ್ ಎಲ್ಲೋ ಅಣ್ಣ ಬಿಸಿ ಆದಾಗ ನಾನು ಅವ್ರ ಜೊತೆ ಹೋಗಬೇಕಾದ್ರಿಂದ ಅಲ್ಲೆಲ್ಲೋ ನಾವು ಪಡೆದೋದು ಅಷ್ಟೇ. ಅಲ್ಲಿ ಅವಕಾಶಗಳು ಬಂದು ಮಾಡುವಂತಾದರೂ ಮಾಡಿಲ್ಲ. ತಮಿಳ್ನಾಡು ಅಂತ ಒಂದು ಕನ್ನಡ ಅಭಿಮಾನಿ ಅವ್ರ ಹೆಸರಲ್ಲಿ ಇವತ್ತು ನೀವು ಮಾಡ್ತಿರೋ ಕಾರ್ಯಕ್ರಮ ನಿಲ್ಲಿಸ್ತೀನಿ ಅನ್ನೋದನ್ನೆಲ್ಲ ಮಾಡಿ ನಮ್ಮ ಕೈಗೆ ಏನಾಗುತ್ತೋ ನಿಮಗೆ ಸಪೋರ್ಟ್ ಖಂಡಿತ ಮಾಡ್ತೀವಿ. ನಾಳೆ ದಿನ ಮೋಕ್ಷ ಮಾಡೋದು.
ಇಟ್ಸ್ ಅ ಪ್ರಾಬ್ಲಮ್ ರೈಟ್. ಚೆನ್ನಾಗಿ ಓದಿ ಕಮ್ ಅಪ್ ವೆರಿ ಬಿಗ್ ಇನ್ ಲೈಫ್ ಬಿಕಾಸ್ ಫಾದರ್ ಹಸ್ ಅಚೀವ್ ಸೊ ಮಚ್. ವೆದರ್ ಸಿನಿಮಾ ಅವ್ರು ಅಚೀವ್ ಮಾಡಿಲ್ಲ ಅಂದರು ಅವರು ಎಷ್ಟು ಜನಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ಆಯ್ತು. ನಾಟ್ ಓನ್ಲಿ ಮಾನಿಟರಲ್ಲಿ ಎಷ್ಟೋ ಜನದ ಚಾನ್ಸು ಹೇಳ್ಬೇಕಂದ್ರೆ ಇವತ್ತು ನಮ್ಮಲ್ಲಿರೋ ಖ್ಯಾತ ನಿರ್ದೇಶಕರು ಎಸ್ ನಾರಾಯಣ್ ಅವರ ಮೊದಲನೇ ಚಿತ್ರ ಚೈತನ್ಯ ಪ್ರೇಮಾಂಜಲಿ ಅದು ರಘುವೀರ ಜೊತೆಗೆ ಮಾಡಿ ಇವತ್ತು ಅವರು ಎಲ್ಲೋ ಇದ್ದಾರೆ. ಈ ಸಾಧನೆಗಳಿಂದ ಎಲ್ಲೋ ಅವರು ಸೋತರು. ಸಿನಿಮಾದಲ್ಲಿ ಬಂದ್ಬಿಟ್ಟು ಹೇಳ್ಬೇಕಂದ್ರೆ ಸಿನಿಮಾ ಕೆಲವೊಂದು ವಿಷಯದಲ್ಲಿ ಸೋತರು, ಬಟ್ ಆ ಒಂದು ಏನೊಂದು ಗೆಳತನ ಬೆಳೆಸ್ಕೊಂಡು ಆಕ್ಚುಲಿ ಕಾರ್ಯಕ್ರಮ ಅವ್ರನ್ನ ಇನ್ವೈಟ್ ಮಾಡಿದ್ದೆ, ಬರ್ತೀನಿ ಆಯ್ತು ನಾನು ಸಿಗ್ತೀನಿ ಅಂತ ಹೇಳಿದ್ರು. ಮತ್ತೆ ನನ್ನ ಸೆಕೆಂಡ್ ಫೋನ್ ಕಾಲ್ಗೆ ಭಯ ಆಗಿದೆ. ನಾನು ಫೋನ್ ಮಾಡಿದ್ರೆ ಭಯ ಪಡ್ತಾರೆ, ನಾನು ಫೋನ್ ರಿಸೀವ್ ಮಾಡಲ್ಲ. ಮುಂದಕ್ಕೆ ಒಂದು ವೇಳೆ ಅವ್ರಿಗೇನೋ ಅವಕಾಶ ಇಲ್ಲದೆ ಸಮಯ ಭಾವ ಇದ್ದಿಂದ ಬರದೇ ಇರ್ಬೋದು. ಅದು ನನ್ನ ಫೋನ್ ಮಾಡಿದ್ರೆ ಭಯ ಪಡ್ತಾರಲ್ಲ ಅವರು, ನನ್ನ ಫೋನ್ ಕಾಲೇ ರಿಸೀವ್ ಮಾಡಲ್ಲ ಅವರು. ಖಂಡಿತ ನೀವು ಮುಂದಿನ ಕಾರ್ಯಕ್ರಮಗಳು ಬರ್ತಾರೆ. ಸೊ ಯಾರು ಬರದೇ ನನಗೆ ಭಯ ಪಡೋದು ಬೇಡ, ನನ್ನ ಫೋನ್ ಕಾಲಿಗೆ ಯಾಕೆ ಭಯ ಪಡ್ತಾರೆ ಅಂತಲೇ ಗೊತ್ತಿಲ್ಲ ಅಷ್ಟೇ. ನೇರವಾಗಿ ಇನ್ನೊಂದು ಕಾರ್ಯಕ್ರಮ ಕಳಿಸಿ ಅಷ್ಟೇ. ಮತ್ತೆ ಎಲ್ಲರೂ ನಾನು ಐ ಸೇ ಮೈ ಥ್ಯಾಂಕ್ಸ್. ನನಗೆ ಇವತ್ತು ಪರ್ಫಾರ್ಮ್ ಮಾಡಿದ್ದು ಒಂದೊಂದು ಮಕ್ಕಳಿಗೆ ನಾನು ಹೇಳ್ಬೇಕಂದ್ರೆ ನನ್ನನ್ನು ನಾನು ನೋಡ್ಕೊಂಡು, ಯಾಕಂದರೆ ಅವ್ರ ವಯಸ್ಸಲ್ಲಿ ನಾನು ಆಗಿದ್ದೆ. ರವೀಂದ್ರ ಕಲಾಕ್ಷೇತ್ರರಾಗಲಿ ನಾನು ಐ ವಾಸ್ ದ ಯಂಗೆಸ್ಟ್ ಮ್ಯಾನ್ಲೈನ್ ಪ್ಲೇಯರ್ ಇನ್ ಆಲ್ ಇಂಡಿಯಾ ಅಟ್ ದ ಏಜ್ ಆಫ್ 4.5. ಸೊ ಇವತ್ತಿನ ದಿನ ಪರ್ಫಾರ್ಮ್ ಮಾಡಿದ್ದು ಒಂದೊಂದು ಮಕ್ಕಳ ಉತ್ಸಾಹ ನೋಡಿದ್ರೆ ನಾವು ಮತ್ತೆ ಹಳೆ ನೆನೆಸ್ಬೋದು ಅಂತ. ಇದು ಸವಾಲು ಮುಂದುವರಿಸಿ ಈ ಥರ ಪ್ರತಿಭೆ ಇರೋ ಮಕ್ಕಳನ್ನ ನೀವು ಇನ್ನು ಯು ಶುಡ್ ರೆಕಗ್ನೈಸ್ ದಮ್ ಆ್ಯಂಡ್ ಡೂ ದಿಸ್ ಫಾರ್ ಯುವರ್ ಫ್ಯೂಚರ್. ವಿಶ್ ಯು ಆಲ್ ದಿ ಬೆಸ್ಟ್. ಇನ್ನೊಂದು